ಸಿಕ್ಕಾಪಟ್ಟೆ ಕಷ್ಟ ಇದೆ ಅದು ನೋಡಿ ಹೆಂಗೈತಾ ಕೆಳಗಡೆಯಿಂದ ಹತ್ತಿ ಹತ್ತಿ ಸುಸ್ತಾಗ್ಬಿಟ್ಟಿದೆ ನನಗೆ. ಆದರೂ ಓದ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿ ರಾಜು ವ್ಲಾಗ್ಸ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀರಾ ಅಂದರೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಧರ್ಮಸ್ಥಳ ಹೋಗ್ತಾ ಇದ್ದೀರಿ. ಅಲ್ಲಿ ಬ್ಯಾಕ್ ಸೈಡಲ್ಲಿ ಇದ್ದಾರೆ ನೋಡಿ, ಇಲ್ಲಿ ನನ್ನ ಫ್ರೆಂಡ್ಸ್ 5:45ಗೆ ಮನೆ ಬಿಟ್ಟಿದ್ದೀರಿ. ಎಕ್ಸಾಕ್ಟಾಗಿ ನಾವು ಇಲ್ಲಿ ನೈಸ್ ರೋಡ್ ಸಿಗ್ನಲ್ ಟೋಲ್ ಹತ್ರ ಇದ್ದೀರಿ. ಜಸ್ಟ್ ಇವಾಗ ತಾನೇ ಮನೆ ಬಿಟ್ಟು ಒಂದು 20 ಕಿಲೋಮೀಟರ್ಸ್ ಬಂದಿದ್ದೀವಿ. ನಮ್ಮ ದೋಸ್ತು ಸತೀಶ್ ಕುಮಾರ್, ಪ್ರವೀಣ್ ಕುಮಾರ್ ನಮ್ಮ ಫ್ರೆಂಡ್ ಪ್ರವೀಣ್ ಕುಮಾರ್, ಆಮೇಲೆ ನಮ್ಮ ಬ್ರದರು ಮಧು ಅಂದ್ಬಿಟ್ಟು ಎಲ್ಲ ಸೇರಿಬಿಟ್ಟು ಇವತ್ತು ಧರ್ಮಸ್ಥಳ, ಮುರುಡೇಶ್ವರ, ಜೋಗ್ ಫಾಲ್ಸ್ ಹೋಗ್ತಾ ಇದ್ದೀರಿ. ಮನೆಯಿಂದ ಸ್ಟಾರ್ಟಾಗಿ ಜಸ್ಟ್ ಇವಾಗ ತಾನೇ ನೈಸ್ ರೋಡ್ ಟೋಲ್ ಹತ್ರ ಇದ್ದೀವಿ. ನೈಸ್ ರೋಡಿಂದ ಎಕ್ಸಿಟ್, ತುಮಕೂರು ರೋಡ್ ಎಕ್ಸಿಟ್ ತೊಗೊಂಡು ವಯಾ ಹಾಸನ, ಶಿರಾಡಿ ಘಾಟ್, ಧರ್ಮಸ್ಥಳ. ಫಸ್ಟ್ ಧರ್ಮಸ್ಥಳ ರೀಚ್ ಆಗ್ತೀವಿ. ಅದಾದಮೇಲೆ ಮುರುಡೇಶ್ವರ ಹೋಗ್ತೀವಿ. ಮುರುಡೇಶ್ವರದಲ್ಲಿ ಆಲ್ಟ್ ಮಾಡಿ ನೆಕ್ಸ್ಟ್ ಡೇಗೆ ಜೋಗ್ ಫಾಲ್ಸ್ ಹೋಗ್ತೀವಿ. ಕ್ಲೈಮೇಟ್ ನೋಡಿದ್ರೆ ಫುಲ್ಲು ಮಳೆ ಬರೋ ಥರ ಇದೆ. ಎಲ್ಲಿ ಮಳೇಲಿ ಸಿಕ್ಕಾಕೊಂತೀವಿ ಅಂತ ನಮಗಂತೂ ಗೊತ್ತಿಲ್ಲ. ನೋಡಿ, ನಮ್ಮ ಫ್ರೆಂಡ್ಸ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಮಳೆಯಲ್ಲಂತೂ ಸಿಕ್ಕಾಕೊಂಡ್ರೆ ನಾವು ಹೋಗೋದಂತೂ ತುಂಬ ಭಾರಿ ಲೇಟ್ ಆಗುತ್ತೆ. ಲೇಟಾಗಿ ರೀಚ್ ಆಗ್ತೀವಿ. ರೀಚ್ ಆಗಿದ ತಕ್ಷಣ ನಿಮಗೆ ವೀಡಿಯೋ ವ್ಲಾಗ್ ಹಾಕ್ತೀನಿ. ಅಲ್ಲಿ ಏನೇನಿದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡಿದ್ರೆ ನೋಡಿ. ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ರೈನ್ ಕೋಟ್ ತಂದಿದ್ದೆ. ರೈನ್ ಕೋಟ್ ಹಾಕೊಂಡಿದ್ದೀನಿ.
ಊಟ ಮಾಡ್ತಾಯಿದ್ದೀರಿ. ಇಡ್ಲಿ, ವಡೆ, ಚಟ್ನಿ. ಯಾವುದು ಊರು? ಕುಣಿಗಲ್ ರೋಡ್ ಹತ್ರ ತಟ್ಟೆ ಇಡ್ಲಿ ತಿಂತಾ ಇದ್ದೀವಿ. ಕುಣಿಗಲ್ ತಟ್ಟೆ ಇಡ್ಲಿ. ಏನು ಚೆನ್ನಾಗಿ ನೀವು ಯಾವ್ದಾದ್ರು ಬಂದ ಫ್ರೆಂಡ್ಸ್ ಇಡ್ಲಿ ಟೇಸ್ಟ್ ಚೆನ್ನಾಗಿದೆ ಇಲ್ಲಿ ಕುಣಿಗಲ್ ತಟ್ಟೆ ಇಡ್ಲಿ. ಬರೀ ಸಾಂಬಾರು ಕೊಟ್ಟಿಲ್ಲ, ಅದೇ ಬೇಜಾರಾಗ್ತಾ ಇದೆ. ಸಾಂಬಾರು ಕೊಟ್ಟಿದ್ದೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಎಲ್ಲಿ ಯಾವ ಸಿಕ್ಕಿದ್ರೆ ಆ ಪ್ಲೇಸ್ ನೋಡ್ಕೊಂಡು ಹೋಗ್ತಾ ಇರೋದೆ. ಮತ್ತೆ ಯೂಟರ್ನ್ ಮಾಡಿ ಹೋಗ್ತಾ ಇದೀವಿ. ಆ ಪ್ಲೇಸ್ ಯಾವುದೋ ನಮ್ಮ ಫ್ರೆಂಡ್ ಒಬ್ಬ ಹೇಳಿದ್ರಲ್ಲಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೀನಿ, ವೆಯ್ಟ್ ಮಾಡಿ. ಈ ಜೀಪೆಲ್ಲ ಫ್ರೆಂಡ್ಸ್, ಇದು ಯಾವುದೋ ಮುಂಜರಾಬಾದ್ ಕೋಟೆ ಅಂತ ಬಂದಿದ್ದೀವಿ. ಪ್ರವಾಸಿ ಪೊಲೀಸ್ ಒಳಗಡೆ ಹೋಗ್ತಾ ಇದ್ದೀವಿ. ಏನೋ ಇದೆ, ಯಾರೋ ಗೊತ್ತಿರೋ ಅಂತ. ಹೌದಾ? ಎಲ್ಲೇ? ಧರ್ಮಸ್ಥಳದಲ್ಲೇ. ನಿಮ್ಗೆ ಗೊತ್ತಿಲ್ಲ? ಅಪ್ಪ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದು. ನೋಡಿ ಹೆಂಗೈತಾ, ಕೆಳಗಡೆಯಿಂದ ಹತ್ತಿ ಸುಸ್ತಾಗ್ಬಿಟ್ಟಿದೆ ನನಗೆ. ಆದರೂ ಓದ್ತಾ ಇದ್ದೀನಿ, ಬಿಡಲ್ಲ. ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇನ್ನೂ ಚೆನ್ನಾಗಿ ಗೊತ್ತೈತೆ. ಇದೆ ಅಂತ ಯಾವುದೋ ಕೋಟೆ ನೋಡಿ. ಏನು ಕೋಟೆ ಇದು? ಮುಂಜಾರಾಬಾದ್ ಕೋಟೆನಾ? ಏನೋ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ತುಂಬ ಹಳೆ ಕಾಲದ್ದು ಆಲ್ಮೋಸ್ಟ್. ನೋಡಿ ತುಂಬ ಹಳೇದಾಗ್ಬಿಟ್ಟಿದೆ ಎಲ್ಲನೂ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ಕಷ್ಟ ಬಿದ್ದು ಬಂದಿದ್ದಕ್ಕೆ ಮಳೆ ಚೆನ್ನಾಗಿದೆ ನೋಡೋದಕ್ಕೆ. ಎಂಟ್ರೆನ್ಸ್ ಈ ಥರ ಇದೆ. ಅಲ್ಲಿ ಓಪನ್ ಆಗಿಬಿಟ್ಟಿದೆ. ನಾವು ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಒಳಗಡೆ ಕೋಟೆ ಯಾವ ಥರ ಇದೆ ಅಂತ ನೋಡೋಣ. ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆ. ಡಿಸೈನ್ ನೋಡಿ ಹೆಂಗೆ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಈ ಕೋಟೆ ಡಿಸೈನ್ ನೋಡಿ ಹೇಗೆ ಮಾಡಿದ್ದಾರೆ ಅಂತ. ಬೋರ್ಡ್ ಹಾಕಿದ್ದಾರೆ, ಡೋಂಟ್ ಫ್ಲೈ ಡ್ರೋನ್ ಆ್ಯಂಡ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವಿತೌಟ್ ಪರ್ಮಿಷನ್. ಆ ಥರ ಏನಾದರೂ ಮಾಡಿದ್ರೆ ನಿಮಗೆ 5000 ಫೈನ್ ಹಾಕ್ತಾರಂತೆ. ಇಲ್ಲಿಗೆ ಯಾರಾದರೂ ಬಂದೆ ಪರ್ಮಿಷನ್ ಕೇಳಿಕೊಂಡು ಎಲ್ಲ ಮಾಡಿ. ತುಂಬ ದೊಡ್ಡದಿದು. ತುಂಬ ಚಿಕ್ಕ ಕೋಟೆ ಅಂದ್ಕೊಂಡಿದ್ದೆ, ತುಂಬ ದೊಡ್ಡದು. ಸಖತ್ತಾಗಿದೆ ಅಲ್ಲ ಕೋಟೆ, ಮಾತ್ರ ಮಸ್ತಿದೆ. ಫುಲ್ ಮೇಲೆಗಡೆ ಇದು.
ಎಲ್ಲಿ ನೀರೇ ಇಲ್ಲ. ಕಲ್ಯಾಣಿ ಎಲ್ಲ ಇದು ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ. ನೀರಿದ್ದೀರ ಚೆನ್ನಾಗಿರೋದಲ್ಲ. ಹೆಲ್ಮೆಟ್ ಇಲ್ಲಿ ಇಟ್ಟಿದ್ದೀವಿ. ಫುಲ್ ಮೇಲೆಗಡೆ ಬಂದಿದ್ದೀವಿ ವ್ಯೂ ತೋರಿಸೋದಕ್ಕೆ. ವ್ಯೂ ನೋಡಿ ಯಾವ ಥರ ಇದೆ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ. ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು, ಮಿಸ್ ಆದರೆ ಇಲ್ಲ. ಬ್ಯೂಟಿಫುಲ್ ವೆಸ್ಟರ್ನ್ ಘಾಟ್ಸ್. ಕೆಳಗಡೆ ನೋಡ್ಕೊಂಡು ಹೋಗ್ಬೇಕು, ತುಂಬ ಹಳ್ಳಗಳಿರ್ತವೆ. ಸ್ಟಾರ್ ಟೈಪ್ ಅಲ್ಲ ಇರೋದು ಇದು.